ಆತ್ಮೀಯರೇ, SV ಮ್ಯಾಥ್ಸ್ ಕ್ಲಾಸ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ವರ್ಗ ಸಮೀಕರಣದ ಅಧ್ಯಾಯದಲ್ಲಿ ಬರ್ತಕ್ಕಂಥ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸನ್ನು ನೋಡೋಣ. ಇಲ್ಲಿ ಒಂದನೇ ಪ್ರಶ್ನೆ, ವರ್ಗ ಸಮೀಕರಣದ ಆದರ್ಶ ರೂಪ. ಆಪ್ಷನ್ ಎ ax² - bx + c = 0. ಆಪ್ಷನ್ ಬಿ ax² + bx + c = 0. ಆಪ್ಷನ್ ಸಿ ax² - bx - c = 0. ಆಪ್ಷನ್ ಡಿ ax² - bx - c = 0. ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಬಿ ಸರಿಯಾದ ಆನ್ಸರ್ ಆಗುತ್ತೆ. ax² + bx + c ಅನ್ನೋದು ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣವು x³ - 6x b p(x) x² + 7x c 3x = 9 d x² + 3x + 4 = 0. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ x² + 3x + 4 = d. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣವು x⁻2 - 3x + 2 = 0, b 2x + 3 = 0, c x² - 5x + 6 = 0, d 2x³ + 7x + 1 = 0. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ x² - 5x + c = 0. ಇದು ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ, 5x² = 2 2x + 3 ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆದಾಗ ದೊರೆಯುವ ಸ್ಥಿರಾಂಕ. a 5, b 6, c 4, d -6. ಇದರಲ್ಲಿ ಸರಿಯಾದ ಉತ್ತರ d -6. ಮುಂದಿನ ಪ್ರಶ್ನೆ, ಐದನೇ ಪ್ರಶ್ನೆ, x + 2 = 6. ಇದು ಒಂದು ರೇಖಾತ್ಮಕ ಸಮೀಕರಣ. b ವರ್ಗ ಸಮೀಕರಣ, c ಗಣ ಬಹುಪದೋಕ್ತಿ, d ವರ್ಗ ಬಹುಪದೋಕ್ತಿ. ಇದರಲ್ಲಿ ಸರಿಯಾದ ಉತ್ತರ b ವರ್ಗ ಸಮೀಕರಣ. ನೆಕ್ಸ್ಟ್ ಕ್ವಶನ್, 6x² = 3x - 5. ಈ ವರ್ಗ ಸಮೀಕರಣದ ಆದರ್ಶ ರೂಪ. a x² - x + 5 = 0, b 2x² + 3x - 5 = 0, c 2x² - 3x - 5 = 0, d 2x² - 3x + 5 = 0. ಇದರಲ್ಲಿ ಸರಿಯಾದ ಉತ್ತರ ಡಿ 2x² - 3x + 5 = 0. ನೆಕ್ಸ್ಟ್ ಪ್ರಶ್ನೆ, ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ 30. ಈ ಹೇಳಿಕೆಯು ಸಮೀಕರಣದ ರೂಪ. a (x + 2 = 30, b (x - 2 = 30, c (x - 3 = 30, d x (x + 1 = 30. ಇದರಲ್ಲಿ ಸರಿಯಾದ ಉತ್ತರ ಡಿ x (x + 1 = 30. ax² + bx + c = 0. ವರ್ಗ ಸಮೀಕರಣ ಶೋಧಕವು
A b square minus 4ac b c minus 4ab c b square plus 4ac d a square plus 4ab. ಇದರಲ್ಲಿ ಸರಿಯಾದ ಉತ್ತರ A b square minus 4ac. ನೆಕ್ಸ್ಟ್ ಪ್ರಶ್ನೆ 9ನೇ ಪ್ರಶ್ನೆ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4 = 0. ಈ ವರ್ಗ ಸಮೀಕರಣದ ಶೋಧಕದ ಬೆಲೆ A 0 B 12 C 16 D 48. ಇದರಲ್ಲಿ ಸರಿಯಾದ ಉತ್ತರ A = 0. ನೆಕ್ಸ್ಟ್ ಪ್ರಶ್ನೆ ಒಂದು ವರ್ಗ ಸಮೀಕರಣದ ಶೋಧಕದ ಬೆಲೆಯು 0 ಆದಾಗ ಮೂಲಗಳ ಸ್ವಭಾವವು ಭಿನ್ನ, ವಾಸ್ತವ ಮತ್ತು ಅಭಾಗಲಬ್ಧ. B ವಾಸ್ತವ ಮತ್ತು ಸಮ. C ಭಿನ್ನ, ವಾಸ್ತವ ಮತ್ತು ಭಾಗಲಬ್ಧ. D ವಾಸ್ತವ, ಮೂಲಗಳಿಲ್ಲ. ಇದರಲ್ಲಿ ಸರಿಯಾದ ಉತ್ತರ B ವಾಸ್ತವ ಮತ್ತು ಸಮ. ನೆಕ್ಸ್ಟ್ ಪ್ರಶ್ನೆ ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 1 = 0. ವರ್ಗ ಸಮೀಕರಣದ ಮೂಲಗಳ ಸ್ವಭಾವವು A 2 ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ. B 2 ಭಿನ್ನವಾದ ವಾಸ್ತವ ಹಾಗೂ ಭಾಗಲಬ್ಧ ಮೂಲಗಳನ್ನು ಹೊಂದಿರುತ್ತದೆ. C 2 ಭಿನ್ನವಾದ ವಾಸ್ತವ ಮತ್ತು ಹಾಗೂ ಅಭಾಗಲಬ್ಧ ಮೂಲಗಳನ್ನು ಹೊಂದಿರುತ್ತದೆ. D ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ಇದರ ಸರಿಯಾದ ಉತ್ತರ A 2 ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ. ಇದು ಸರಿಯಾದ ಉತ್ತರ. 12ನೇ ಪ್ರಶ್ನೆ ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ k = 0. ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ಸಮನಾಗಿದ್ದರೆ k ನ ಬೆಲೆಯು A 9 B -9 C 8 D 5. ಈ ಸರಿಯಾದ ಉತ್ತರ A 9. ನೆಕ್ಸ್ಟ್ ಪ್ರಶ್ನೆ ax² ಪ್ಲಸ್ bx ಪ್ಲಸ್ c = 0. ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ಭಿನ್ನ ಆದಾಗ A a² - 4ac > 0. B b² - 4ac = 0. C a² - 4ac = 0. D b² - 4ac > 0. ಇದರಲ್ಲಿ ಸರಿಯಾದ ಉತ್ತರ D. ನೆಕ್ಸ್ಟ್ ಪ್ರಶ್ನೆ ಬ್ರಾಕೆಟ್ x - 3 ಬ್ರಾಕೆಟ್ ಕಂಪ್ಲೀಟ್ ಇಂಟು ಬ್ರಾಕೆಟ್ x ಪ್ಲಸ್ 2 ಬ್ರಾಕೆಟ್ ಕಂಪ್ಲೀಟ್ = 0. ಸಮೀಕರಣದ ಮೂಲಗಳು A -3 2 B 3 - 2 C -3 - 2 D 3 2. ಸರಿಯಾದ ಉತ್ತರ B 3 - 2. 15ನೇ ಪ್ರಶ್ನೆ ಬ್ರಾಕೆಟ್ ಆಫ್ 2x - 3 ಇಂಟು ಬ್ರಾಕೆಟ್ x ಪ್ಲಸ್ 5 = 0. ವರ್ಗ ಸಮೀಕರಣದ ಒಂದು ಮೂಲವು -5 ಆದಾಗ ಅದರ ಮತ್ತೊಂದು ಮೂಲವು A 5 B 3 C 3/2 D 2/3. ಸರಿಯಾದ ಉತ್ತರ C 3/2. 16ನೇ ಪ್ರಶ್ನೆ 2x² ಪ್ಲಸ್ ax ಪ್ಲಸ್ 6 = 0. ವರ್ಗ ಸಮೀಕರಣದ ಒಂದು ಮೂಲವು 2 ಆದಾಗ A ನ ಬೆಲೆ A 7 B 7/2 C -7 D -7/2. ಸರಿಯಾದ ಉತ್ತರ C -7. ಥ್ಯಾಂಕ್ ಯು.